Hi my dear students, welcome back to your online English class. In the previous class, I was explaining the lesson Snow White and 7 Dares. Okay, let's continue the lesson. Okay. Where I stopped in the last class, the prince was in tears. The good Dares felt sorry for him and gave him the coffin. ಏನಾಯಿತು ಅಲ್ಲಿ ಉಡ್ಸಲ್ಲಿ ಮೀನ್ಸ್ ಫಾರೆಸ್ಟಲ್ಲಿ ಪ್ರಿನ್ಸ್ ಬರ್ತಾನಲ್ವಾ, ಯಾರು ಸ್ನೋ ವೈಟ್ ಕಾಫಿನಲ್ಲಿ ಮಲಗಿರೋದನ್ನ ನೋಡಿ ಅವನಿಗೆ ಅವಳ ಮೇಲೆ ಪ್ರೀತಿ ಬರುತ್ತೆ. ಹಾಗಾಗಿ ಆ ಕಾಫಿನ ನನಗೆ ಕೊಡ್ರಿ ಅಂತ ಕೇಳಿದಾಗ ಡ್ಯಾಡ್ಸ್ ಫಸ್ಟು ಇಲ್ಲ ಅಂತ, ಈ ಪ್ರಪಂಚದಲ್ಲಿರೋಂಥ ಗೋಲ್ಡ್ನ ತಂದು ಕೊಟ್ಟರು ಕೂಡ ನಾನು ಈ ಕಾಫಿನ ಕೊಡಲ್ಲ ಅಂತ 7 ಡ್ಯಾಡ್ಸ್ ಹೇಳ್ತಾರಲ್ವ. ಆಗ ಅವನಿಗೆ ಬೇಜಾರಾಗಿ ಹಿ ವಾಸ್ ಇನ್ ಟಿಯರ್ಸ್. ದ ಗುಡ್ ಡ್ಯಾಡ್ಸ್ ಫೆಲ್ಟ್ ಸಾರಿ ಫಾರ್ ಹಿಮ್. ಅದಾದಮೇಲೆ ಇವನು ಒಳ್ಳೆತನ ನೋಡಿಕೊಂಡು ಅವನು ಯಾರಿಗೆ ಪ್ರಿನ್ಸ್ಗೆ ಡ್ಯಾಡ್ಸು ಅಷ್ಟು ಕೂಡ ಎಲ್ಲರೂ ಕೂಡ ಸಾರಿ ಕೇಳ್ತಾರೆ. ಆ್ಯಂಡ್ ಗೇವ್ ಹಿಮ್ ದ ಕಾಫಿನ್ ಅವರಿಗೆ ರಿಟರ್ನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ದ ಲೆಸನ್. ಡ್ಯಾಡ್ಸ್ ಟೇಕ್ ಗುಡ್ ಕೇರ್ ಆಫ್ ಹರ್, ವಿ ವಿಲ್ ಆಲ್ವೇಸ್ ಲವ್ ಹರ್. ನೆಕ್ಸ್ಟ್ ಏನಂದರೆ ಡ್ಯಾಡ್ಸ್ ಕಾಫಿನ ಕೊಟ್ಟಮೇಲೆ ಇವಳನ್ನ ನೀವು ಗುಡ್ ಕೇರ್ ಮಾಡಿ, ನೀಟಾಗಿ ಕೇರ್ ಮಾಡಿ, ವಿ ವಿಲ್ ಆಲ್ವೇಸ್ ಲವ್ ಹರ್, ನಾವು ಎಲ್ಲರೂ ಕೂಡ ಅವಳನ್ನು ತುಂಬ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ 7 ಡ್ಯಾಡ್ಸು ಕೂಡ. ಯಾಕೆಂದರೆ ಈಗ ಆ ಕಾಫಿನ ಅವನ ಪ್ರಿನ್ಸ್ಗೆ ವಹಿಸಿದಾರಲ್ವ, ಅವನು ತಗೊಂಡೋಗ್ತಾನಲ್ವ, ಹಾಗಾಗಿ ಇವರಿಗೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅವಳನ್ನ ಅಂತ. ಆಗ ನೆಕ್ಸ್ಟ್ ಪ್ರಿನ್ಸ್ ಹೇಳ್ತಾನೆ ಐ ವಿಲ್, ಹಾಂ ಸರಿ ಅಂತ ಹೇಳ್ತಾನೆ. ಶಿ ವಿಲ್ ಬಿ ಮೈ ಮೋಸ್ಟ್ ಪ್ರೆಷಿಯಸ್ ಟ್ರೆಷರ್ ಅಂತ ಪ್ರಿನ್ಸ್ ಹೇಳ್ತಾನೆ. ಆಗ ಏನಂತ, ಶಿ ವಿಲ್ ಬಿ ಮೈ ಮೋಸ್ಟ್ ಪ್ರೆಷಿಯಸ್ ಟ್ರೆಷರ್. ಪ್ರೆಷಿಯಸ್ ಮೀನ್ಸ್ ವೆರಿ ವ್ಯಾಲ್ಯೂಯಬಲ್ ಅಂತ, ತುಂಬ ಇಂಪಾರ್ಟೆಂಟ್. ಟ್ರೆಷರ್ ಅಂದರೆ ನಿಧಿ ಇದ್ದಂಗೆ ಅಂತ, ನಿಧಿ ಅಂತ. ಓಕೆ, ಅವಳು ನನ್ನ ವ್ಯಾಲ್ಯೂಯಬಲ್ ಒಂಥರ ಟ್ರೆಷರ್ ಇದ್ದಂಗೆ, ನಿಧಿ ಇದ್ದಂಗೆ ಅಂತ ಯಾರು ಪ್ರಿನ್ಸ್ ಹೇಳ್ತಾನೆ. ನೆಕ್ಸ್ಟ್ ನರೇಟರ್ ಹೇಳ್ತಾನೆ. ಆಗ ದ ಪ್ರಿನ್ಸ್ ಹ್ಯಾಡ್ ಹಿಸ್ ಸರ್ವೆಂಟ್ಸ್ ಕ್ಯಾರಿ ದ ಕಾಫಿನ್ ಅವೇ ಆನ್ ದರ್ ಶೋಲ್ಡರ್ಸ್, ಬಟ್ ದೆನ್ ಇಟ್ ಹ್ಯಾಪನ್ಡ್ ದಟ್ ಒನ್ ಆಫ್ ದೆಮ್ ಸ್ಟಂಬಲ್ಡ್ ಆನ್ ಸಮ್ ಬುಷ್. ಆಗ ನೆಕ್ಸ್ಟ್ ನರೇಟರ್ ಹೇಳ್ತಾನೆ ಏನಾಯಿತು, ಈಗ ನೆಕ್ಸ್ಟ್ ಏನು ಕಾಫಿನ ಅವನು ತೊಗೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಅವನ ಸರ್ವೆಂಟ್ಸ್ಗಳಿಗೆ, ಸರ್ವೆಂಟ್ಸ್ ಮೀನ್ಸ್ ಸೇವಕರು ಅಂತ. ಆ ಪ್ರಿನ್ಸ್ ರಾಜಕುಮಾರ್ ಅಂದಾಗ ಅಕ್ಕಪಕ್ಕ ಸರ್ವೆಂಟ್ಸ್ ಸೇವಕರು ಇರ್ತಾರಲ್ವ, ಅವನು ಹೇಳಿದ ಕೇಳೋಕ್ಕೆ ಅಂತ. ಆ ಸರ್ವೆಂಟ್ಸಿಗೆ ಏನಂತ ಹೇಳ್ತಾನೆ, ಈ ಕಾಫಿನ ನಿಮ್ಮ ಶೋಲ್ಡರ್ಸ್ ಮೇಲೆ ಕ್ಯಾರಿ ಮಾಡಿರಿ, ತಗೊಂಡು ಎತ್ಕೊಳ್ರಿ ಅಂತ ಹೇಳ್ತಾನೆ. ಅದಾದಮೇಲೆ ಅವ್ರು 4 ಜನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ದೆನ್ ಅದಾದಮೇಲೆ ಇಟ್ ಹ್ಯಾಪನ್ಡ್ ದಟ್ ಒನ್ ಆಫ್ ದೆಮ್ ಸ್ಟಂಬಲ್ಡ್ ಆನ್ ಸಮ್ ಬುಷ್. ಸ್ಟಂಬಲ್ಡ್ ಮೀನ್ಸ್ ಎಡಬೋದು ಅಂತ. ಓಕೆ, ಅಥವಾ ಮುಗ್ಗರಿಸೋದು ಅಂತ. ಬುಷ್ ಅಂದರೆ ಪೊದೆ. ಈಗ ಫಾರೆಸ್ಟ್ ಅಂದಾಗ ಅಲ್ಲೆಲ್ಲ ಪೊದೆಗಳೆಲ್ಲ ಇರ್ತಾವಲ್ವ, ಗಿಡಗಳೆಲ್ಲ ಇರ್ತಾವಲ್ವ, ಹಾಗಾಗಿ ಆ ಕಾಫಿನ ಎತ್ಕೊಂಡು ಹೋಗ್ಬೇಕಾದ್ರೆ ಶೋಲ್ಡರ್ ಮೇಲ್ಗಡೆ, ಆಗ ಒಬ್ಬನಿಗೆ ಏನಾಗುತ್ತೆ, ಆ ಬುಷ್ ಪೊದೆ ತಾಗಿ ಏನಾಗುತ್ತೆ, ಎಡವಿ ಮುಗ್ಗರಿಸ್ತಾನೆ. ಓಕೆ, ಆಗ ಹೇಳ್ತಾನೆ ಪ್ರಿನ್ಸ್ ಹೇಳ್ತಾನೆ ಬಿ ಕೇರ್ಫುಲ್, ವಾಚ್ ಯುವರ್ ಸ್ಟೆಪ್ಸ್ ಅಂತ ಪ್ರಿನ್ಸ್ ಆರ್ಡರ್ ಮಾಡ್ತಾನೆ. ಹುಷಾರು, ಹೆಜ್ಜೆನ ನೋಡ್ಕೊಂಡಿರಿ ಅಂತ ಪ್ರಿನ್ಸ್ ಹೇಳ್ತಾನೆ. ಐ ವಿಲ್ ನೆವರ್ ಫರ್ಗಿವ್ ಯು ಇಫ್ ಸಮಥಿಂಗ್ ಹ್ಯಾಪನ್ ಟು ಹರ್. ಅವಳಿಗೆ ಏನಾದರೂ ಆದರೆ ನಾನು ನಿಮ್ಮನ್ನು ಕ್ಷಮಿಸೋಲ್ಲ ಅಂತ ಯಾರು ಪ್ರಿನ್ಸು ಸಿಟ್ಟು ಮಾಡ್ತಾ ಇದ್ದಾನೆ, ಜೋರು ಮಾಡ್ತಾ ಇದ್ದಾನೆ. ಏಕೆಂದರೆ ಆ ಕಾಫಿನೆಲ್ಲರೂ ಬೀಳಿಸಿ ಅವಳಿಗೆ ಏನಾದರೂ ಆಗುತ್ತೆ ಅಂತ ಭಯದಿಂದ ಅವನು ಆ ಥರ ಆ ಸರ್ವೆಂಟ್ಸ್ಗಳಿಗೆ ಆರ್ಡರ್ ಮಾಡ್ತಾನೆ. ಐ ವಿಲ್ ನೆವರ್ ಫರ್ಗಿವ್ ಯು ಇಫ್ ಸಮಥಿಂಗ್ ಹ್ಯಾಪನ್ ಟು ಹರ್. ಅವಳಿಗೇನಾದ್ರು ಆದರೆ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಜೋರು ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನರೇಟರ್ ಹೇಳ್ತಾರೆ, ಬಟ್ ದಿಸ್ ಡಿಸ್ಲಾರ್ಜ್ ದ ಪೀಸ್ ಆಫ್ ಪಾಯ್ಸನ್ ಆ್ಯಪಲ್ ಫ್ರಮ್ ಸ್ನೋ ವೈಟ್ಸ್ ಥ್ರೋಟ್. ಶಿ ಓಪನ್ಡ್ ಹರ್ ಐಸ್, ಲಿಫ್ಟೆಡ್ ದ ಲಿಡ್ ಫ್ರಮ್ ಹರ್ ಕಾಫಿನ್, ಸ್ಯಾಟ್ ಅಪ್ ಆ್ಯಂಡ್ ವಾಸ್ ಅಲೈವ್ ಅಗೈನ್. ನೆಕ್ಸ್ಟ್ ಆಗ ನರೇಟರ್ ಹೇಳ್ತಾರೆ, ಓಕೆ, ಬಟ್ ದಿಸ್ ಡಿಸ್ಲಾರ್ಜ್ ಮೀನ್ಸ್ ಹೊರ ತೆಗೆಯುವುದು ಅಂತ. ಏನು ಹೊರ ತೆಗೆಯೋದು, ಬಟ್ ದಿಸ್ ಡಿಸ್ಲಾರ್ಜ್ ದ ಪೀಸ್ ಆಫ್ ಪಾಯ್ಸನ್ ಆ್ಯಪಲ್ ಫ್ರಮ್ ಸ್ನೋ ವೈಟ್ಸ್ ಥ್ರೋಟ್. ಆಗ ಏನು ಮಾಡ್ತಾನೆ, ಆ ಸ್ನೋ ವೈಟ್ಸ್ ಥ್ರೋಟಿಂದ ಪೀಸ್ ಆಫ್ ಪಾಯ್ಸನ್ಡ್ ಆ್ಯಪಲ್, ಅವಳು ಕಚ್ಚಿದ ತಕ್ಷಣ ಸತ್ತೋದು ಅಲ್ವಾ, ಆ ಪೀಸ್ ಆಫ್ ಪಾಯ್ಸನ್ಡ್ ಆ್ಯಪಲ್ ಎಲ್ಲಿದೆ, ಅವಳು ಗಂಟಲಿನ ಇದೆ, ಅದನ್ನ ಏನು ಮಾಡ್ತಾನೆ, ಹೊರಗೆ ಬರುತ್ತೆ. ಓಕೆ, ಹೊರಗೆ ತೆಗಿತಾನೆ. ನೆಕ್ಸ್ಟ್ ಶಿ ಓಪನ್ಡ್ ಹರ್ ಐಸ್, ಲಿಫ್ಟೆಡ್ ದ ಲಿಡ್ ಫ್ರಮ್ ಹರ್ ಕಾಫಿನ್. ನೆಕ್ಸ್ಟ್ ಏನು ಮಾಡ್ತಾಳೆ, ಅವಳು ಆ ಥ್ರೋಟಿಂದ, ಗಂಟಲಿಂದ ಆ ಪೀಸ್ ಆಫ್ ಪಾಯ್ಸನ್ ಆ್ಯಪಲ್ ತೆಗೆದ ತಕ್ಷಣ ಏನಾಗ್ತದೆ, ಶಿ ಓಪನ್ಡ್ ಹರ್ ಐಸ್, ಅವಳು ಕಣ್ಣು ಬಿಡ್ತಾಳೆ. ಲಿಫ್ಟೆಡ್ ದ ಲಿಡ್ ಫ್ರಮ್ ಹರ್ ಕಾಫಿನ್ ಮೇಲೆ ಇರೋಂಥ ಲಿಡ್ ಅಂದರೆ
ಮುಚ್ಚಳ ಅಂತ. ಓಕೆ, ಇಲ್ಲಿದೆಯಲ್ಲ ಗ್ಲಾಸಿಂದ, ಆ ಮುಚ್ಚಳನ ತೆಗಿತಾಳೆ. ಸ್ಯಾಟ್ ಅಪ್, ಕೂತ್ಕೊಳ್ತಾಳೆ. ಆ್ಯಂಡ್ ವಾಸ್ ಅಲೈವ್ ಅಗೇನ್, ಮತ್ತು ಅವಳು ಜೀವಂತವಾಗಿ ಕೂಡ ಇದ್ದಾಳೆ ಅಂತ ನರೇಟರ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸ್ನೋ ವೈಟ್ ಆಗ ಹೇಳ್ತಾಳೆ ವೇರ್ ಆಮ್ ಐ ಅಂತ ಕೇಳ್ತಾಳೆ. ಸ್ನೋ ವೈಟ್ ಏನಂತ ಹೇಳ್ತಾಳೆ, ಅವಳು ಕಣ್ಬಿಟ್ಟು ಕೂತ್ಕೊಂಡ ತಕ್ಷಣ ನಾನು ಎಲ್ಲಿದ್ದೀನಿ, ವೇರ್ ಆಮ್ ಐ ಅಂತ ಅವಳೇ ಕೇಳ್ಕೊಳ್ತಾ ಇದ್ದಾಳೆ. ಆಗ ಪ್ರಿನ್ಸ್ ಹೇಳ್ತಾನೆ, ಯು ಆರ್ ವಿತ್ ಮೀ, ಐ ಲವ್ ಯು, ಕಮ್ ವಿತ್ ಮೀ ಟು ಮೈ ಫಾದರ್ಸ್ ಕ್ಯಾಸಲ್, ವಿಲ್ ಯು ಬಿ ಮೈ ವೈಫ್ ಅಂತ ಕೇಳ್ತಾನೆ. ಓಕೆ, ನೀನು ನನ್ನ ಜೊತೆ ಇದೆಯಾ ಅಂತ ಹೇಳ್ತಾರೆ. ಕಮ್ ವಿತ್ ಮೀ ಟು ಮೈ ಫಾದರ್ಸ್ ಕ್ಯಾಸಲ್ ಮೀನ್ಸ್ ಕೋಟೆ ಅಂತ. ಓಕೆ, ನೀನು ನಮ್ಮ ಅಪ್ಪನ ಕೋಟೆ ಇದೆಯಲ್ಲ ಕ್ಯಾಸಲ್ಗೆ ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳ್ತಾನೆ ಪ್ರಿನ್ಸು ಸ್ನೋ ವೈಟ್ಗೆ. ವಿಲ್ ಯು ಬಿ ಮೈ ವೈಫ್ ಅಂತ ಕೇಳ್ತಾನೆ. ನೀನು ನನ್ನ ಹೆಂಡತಿ ಆಗ್ತೀಯಾ ಅಂತ ಅಲ್ಲಿ ಕ್ವೆಶನ್ ಕೇಳ್ತಾ ಇದ್ದಾನೆ. ಯಾರು? ಪ್ರಿನ್ಸು ಸ್ನೋ ವೈಟ್ಗೆ. ನೆಕ್ಸ್ಟ್ ನರೇಟರ್ ಹೇಳ್ತಾನೆ, ಸ್ನೋ ವೈಟ್ ಲುಕ್ಡ್ ಅಟ್ ಹಿಮ್ ಆ್ಯಂಡ್ ಇನ್ಸ್ಟ್ಯಾಂಟ್ಲಿ ಫೆಲ್ ಇನ್ ಲವ್ ವಿತ್ ಹಿಮ್. ಆಗ ನರೇಟರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅವನು ಹೇಳಿದ್ಮೇಲೆ ನೀನು ನಮ್ಮ ಅಪ್ಪನ ಕೋಟೆಗೆ ಕ್ಯಾಸಲ್ಗೆ ಬರ್ತೀಯಲ್ವಾ, ನೀನು ನನ್ನ ಹೆಂಡತಿ ಆಗ್ತೀಯಾ ಅಂತ ಕೇಳಿದಾಗ ಆಗ ನರೇಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಏನಾಯಿತು ಆಗ ಅಂತ. ಸ್ನೋ ವೈಟ್ ಲುಕ್ಡ್ ಅಟ್ ಹಿಮ್, ಸ್ನೋ ವೈಟು ಆ ಪ್ರಿನ್ಸ್ನ ನೋಡಿದ ತಕ್ಷಣ ಇನ್ಸ್ಟ್ಯಾಂಟ್ಲಿ ಅದೇ ತಕ್ಷಣ ಫೆಲ್ ಇನ್ ಲವ್ ವಿತ್ ಹಿಮ್, ಅವನು ನೋಡಿ ಅವಳು ಕೂಡ ಇಷ್ಟಪಡ್ತಾಳೆ. ದೇರ್ ವೆಡ್ಡಿಂಗ್ ವಾಸ್ ಪ್ಲ್ಯಾನ್ಡ್ ವಿತ್ ಗ್ರೇಟ್ ಸ್ಪ್ಲೆಂಡರ್ ಆ್ಯಂಡ್ ಮೆಜೆಸ್ಟಿ. ಓಕೆ, ಅದಾದಮೇಲೆ ಅವರಿಬ್ಬರು ಕೂಡ ಇಷ್ಟಪಡ್ತಾರಲ್ವ, ಮದುವೆ ಆಗಬೇಕು ಅಂತ ಅಂದ್ಕೊತಾರೆ. ದೇರ್ ವೆಡ್ಡಿಂಗ್ ವಾಸ್ ಪ್ಲ್ಯಾನ್ಡ್ ವಿತ್ ಗ್ರೇಟ್ ಸ್ಪ್ಲೆಂಡರ್ ಮೀನ್ಸ್ ವೈಭವದಿಂದ ಅಂತ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾರು ಪ್ಲ್ಯಾನ್ ಆಗುತ್ತೆ. ಯಾರ ಮದುವೆ? ಪ್ರಿನ್ಸ್ ಆ್ಯಂಡ್ ಸ್ನೋ ವೈಟ್. ಓಕೆ, ಆ್ಯಂಡ್ ಮೆಜೆಸ್ಟಿ ತುಂಬ ಗಾಂಭೀರ್ಯದಿಂದ ತುಂಬ ವೈಭವದಿಂದ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ವೆಡ್ಡಿಂಗ್ನ ಪ್ಲ್ಯಾನ್ ಮಾಡ್ತಾರೆ. ಸ್ನೋ ವೈಟ್ಸ್ ವಿಕ್ಡ್ ಸ್ಟೆಪ್ ಮದರ್ ವಾಸ್ ಇನ್ವೈಟೆಡ್ ಟು ದಿ ವೆಡ್ಡಿಂಗ್. ನೆಕ್ಸ್ಟ್ ಏನಂತೆ, ವೆಡ್ಡಿಂಗ್ ಎಲ್ಲ ಪ್ಲ್ಯಾನ್ ಆಗುತ್ತಲ್ವ ಅವರಿಬ್ರದ್ದು, ಹಾಗಾಗಿ ಸ್ನೋ ವೈಟ್ ವಿಕ್ಡ್ ಸ್ಟೆಪ್ ಮದರ್, ವಿಕ್ಡ್ ಮೀನ್ಸ್ ನೀಚ ಅಂತ, ದುಷ್ಟ ಅಂತ. ಓಕೆ, ನೀಚ ಸ್ಟೆಪ್ ಮದರ್ ಮಲತಾ ಇರ್ತಾರಲ್ಲ ಅವಳು ಕೂಡ ಈ ವೆಡ್ಡಿಂಗಿಗೆ ಇನ್ವೈಟ್ ಮಾಡಿರ್ತಾರೆ. Before leaving her castle, she asked her mirror, mirror on the wall, who in this land is the most beautiful of all ಅಂತ ಕೇಳ್ತಾರಾಗ. ಯಾರು ಮದುವೆಗೆ ವೆಡ್ಡಿಂಗಿಗೆ, ಯಾರು ಸ್ನೋ ವೈಟ್ಸ್ ವೆಡ್ಡಿಂಗಿಗೆ ಇನ್ವೈಟ್ ಮಾಡಿರ್ತಾರಲ್ವ ಆ ವಿಕ್ಡ್ ಸ್ಟೆಪ್ ಮದರ್ನೂ ಕೂಡ, ಆಗ ಅವಳು ಕ್ಯಾಸಲ್ನ ಕೋಟೆನ ಬಿಡೋಕ್ಕಿಂತ ಮುಂಚೆ ಶಿ ಆಸ್ಕ್ಡ್ ಹರ್ ಮಿರರ್, ಅವಳು ಮತ್ತೆ ಅವಳು ಮ್ಯಾಜಿಕ್ ಮಿರರ್ ಇರುತ್ತಲ್ವ ಅವಳ ಹತ್ರ ಪದೇ ಕೇಳ್ತಿರ್ತಾಳಲ್ವ, ಮಿರರ್ ಆನ್ ದಿ ವಾಲ್ ಹೂ ಇನ್ ದಿಸ್ ಲ್ಯಾಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಅಂತ ಕೇಳ್ತಾ ಇರ್ತಾರಲ್ವ. ಇಲ್ಲ ಭೂಮಿನಲ್ಲಿ ಯಾರು ತುಂಬ ಸುಂದರವಾಗಿರೋದು ಯಾರು ಅಂತ ಪದೇ ಕೇಳ್ತಿರ್ತಾರಲ್ವ, ಅದೇ ಕ್ವಶನ್ನ ಮದುವೆಗೆ ಹೋಗೋಕ್ಕಿಂತ ಮುಂಚೆ ತನ್ನ ಕ್ಯಾಸಲ್ ಕೋಟೆನಲ್ಲಿ ಮತ್ತೆ ಮಿರರ್ನ ಅದೇ ಸೇಮ್ ಕ್ವಶನ್ನ ಕೇಳ್ತಾಳೆ. ಮಿರರ್ ಆನ್ ದಿ ವಾಲ್ ಹೂ ಇನ್ ದಿಸ್ ಲ್ಯಾಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಅಂತ ಕೇಳ್ತಾಳೆ. ಆಗ ಮಿರರ್ ಆನ್ಸರ್ ಮಾಡುತ್ತೆ ಏನಂತ, ಯು ಮೈ ಕ್ವೀನ್ ಆರ್ ಬ್ಯೂಟಿಫುಲ್, ಇಟ್ ಈಸ್ ಟ್ರೂ ಅಂತ ಹೇಳ್ತಾರೆ. ಬಟ್ ದ ಯಂಗ್ ಕ್ವೀನ್ ಈಸ್ 1000 times ಮೋರ್ ಬ್ಯೂಟಿಫುಲ್ ದ್ಯಾನ್ ಯು ಅಂತ ಹೇಳ್ತಾರೆ. ಏನು, ನೀನೇ ಮಹಾರಾಣಿ, ನೀನೇ ತುಂಬ ಸುಂದರವಾಗಿರೋದು, ಇದು ಸತ್ಯ ಅಂತ ಮಿರರ್ ಹೇಳುತ್ತೆ. ಮತ್ತೆ ಬಟ್ ಆದರೆ ದ ಯಂಗ್ ಕ್ವೀನ್, ಆದರೆ ಏನು ಯುವರಾಣಿ ಇದ್ರಲ್ಲ ಅವಳು ಈಸ್ 1000 times ಮೋರ್ ಬ್ಯೂಟಿಫುಲ್ ದ್ಯಾನ್ ಯು, ಅವಳು ನಿನಗಿಂತ 1000 ಪಟ್ಟು ಇನ್ನೂ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಮಿರರ್ ಹೇಳುತ್ತೆ. ಓಕೆ, ಆಗ ನರೇಟರ್ ಏನಾಗುತ್ತೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಕ್ವೀನ್ ವಾಸ್ ವೆರಿ ಆ್ಯಂಗ್ರಿ, ಶಿ ಶೌಟೆಡ್ ಅಟ್ ದಿ ಮಿರರ್. ಆಗ ಕ್ವೀನ್ ಹಂಗಂತ ಹೇಳಿದ ತಕ್ಷಣ ಮಿರರು ತುಂಬ ಅವಳಿಗೆ ಸಿಟ್ಟು ಬರುತ್ತೆ. ಶಿ ಶೌಟೆಡ್ ಅಟ್ ದಿ ಮಿರರ್ನ ನೋಡಿ ತುಂಬ ಮಿರರ್ ಮುಂದೆ ಕೂಗಾಡ್ತಾಳೆ. ಆಗ ಸ್ಟೆಪ್ ಮದರ್ ಹೇಳ್ತಾಳೆ, ನೋ ಯು ಆರ್ ಡೆಡ್ ಅಂತ ಮಿರರ್ಗೆ ಹೇಳ್ತಾಳೆ. ಇಲ್ಲ, ಅವಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ನರೇಟರ್ ಹೇಳ್ತಾರೆ, ನಾಟ್ ನೋಯಿಂಗ್ ದಟ್ ದಿ ಯಂಗ್ ಕ್ವೀನ್ ವಾಸ್ ಸ್ನೋ ವೈಟ್, ಶಿ ಅರೈವ್ಡ್ ಅಟ್ ದಿ ವೆಡ್ಡಿಂಗ್. ನಾಟ್ ನೋಯಿಂಗ್ ದಟ್ ಯಂಗ್ ಕ್ವೀನ್ ವಾಸ್ ಸ್ನೋ ವೈಟ್, ಶಿ ಅರೈವ್ಡ್ ಅಟ್ ದಿ ವೆಡ್ಡಿಂಗ್. ಏನು, ಆ ವೆಡ್ಡಿಂಗಿಗೆ ಸ್ನೋ ವೈಟೇ ಅದರಲ್ಲಿ ಯಂಗ್ ಕ್ವೀನ್ ಅಂತ ಗೊತ್ತಿಲ್ಲದೆ ಅವಳು ವೆಡ್ಡಿಂಗಿಗೆ ಬರ್ತಾಳೆ. ಓಕೆ, ಶಿ ವಾಸ್ ಸರ್ಪ್ರೈಸ್ಡ್ ವೆನ್ ಶಿ ಸಾ ಸ್ನೋ ವೈಟ್. ಅವಳು ವೆಡ್ಡಿಂಗಿಗೆ ಗೊತ್ತಿರಲ್ಲ ಅಲ್ವಾ ಯಾರು ಸ್ನೋ ವೈಟೇ ಅಲ್ಲಿ ಯಂಗ್ ಕ್ವೀನ್ ಅಂತ, ಹಾಗಾಗಿ
ಅವಳು ಅಲ್ಲಿ ವೆಡ್ಡಿಂಗ್ ಬಂದ ತಕ್ಷಣ ಶಿ ವಾಸ್ ಸರ್ಪ್ರೈಸ್ಡ್ ಮೀನ್ಸ್ ಆಶ್ಚರ್ಯ ಆಗೋದು ಅಂತ. ಓಕೆ, ಶಿ ವಾಸ್ ಸರ್ಪ್ರೈಸ್ಡ್ ವೆನ್ ಶಿ ಸಾ ಸ್ನೋ ವೈಟ್ನ ನೋಡಿದ ತಕ್ಷಣ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಗ ಪ್ರಿನ್ಸ್ ಹೇಳ್ತಾನೆ, ಟೇಕ್ ದಿಸ್ ವುಮನ್ ಅವೇ ಫ್ರಮ್ ದಿಸ್ ಲ್ಯಾಂಡ್ ಅಂತ ಹೇಳ್ತಾಳೆ. ಅಂದರೆ ಅಲ್ಲಿಗೆ ಸ್ನೋ ವೈಟು ಪ್ರಿನ್ಸ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಈ ಥರ ಎಲ್ಲ ಆಯಿತು ಸ್ಟೋರಿ ಅಂತ ಅಲ್ವಾ. ಆಗ ಟೇಕ್ ದಿಸ್ ವುಮನ್ ಅವೇ ಫ್ರಮ್ ದಿಸ್ ಲ್ಯಾಂಡ್, ಇಲ್ಲಿಂದ ಇವಳನ್ನ ಕರ್ಕೊಂಡೋಗಿ ಅಂತ ಪ್ರಿನ್ಸು ಹೇಳ್ತಾನೆ. ಆಗ ಗಾರ್ಡ್ಸ್ ಇರ್ತಾರಲ್ವ ಅವರು, ಎಸ್ ಪ್ರಿನ್ಸ್, ಹೌದು ಸರಿ ಪ್ರಿನ್ಸ್, ಸರಿ ಮಹಾರಾಜರೇ, ಸರಿ ಯುವರಾಜ ಅಂತ ಯಾರು ಗಾರ್ಡ್ಸ್ ಹೇಳ್ತಾರೆ. ಆಗ ನರೇಟರ್ ಹೇಳ್ತಾರೆ, ನೋ ಒನ್ ಸಾ ದಿ ಈವಿಲ್ ಕ್ವೀನ್ ಎವರ್ ಅಗೈನ್ ಆ್ಯಂಡ್ ಸ್ನೋ ವೈಟ್ ಆ್ಯಂಡ್ ದಿ ಪ್ರಿನ್ಸ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ನೋ ಒನ್ ಸಾ ದಿ ಈವಿಲ್ ಕ್ವೀನ್ ಎವರ್ ಅಗೇನ್. ಮತ್ತು ಆ ಈವಿಲ್ ಮೀನ್ಸ್ ಆ ನೀಚ ಅಥವಾ ಕೆಟ್ಟ ರಾಣಿನ ಮತ್ತೆ ಯಾರು ಕೂಡ ನೋಡೋಂಗೆ ಆಗಲ್ಲ ಅಂತ ಹೇಳಿದರು. ಆ್ಯಂಡ್ ಸ್ನೋ ವೈಟ್ ಆ್ಯಂಡ್ ದಿ ಪ್ರಿನ್ಸ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಪ್ರಿನ್ಸ್ ಮತ್ತು ಸ್ನೋ ವೈಟ್ ಇಬ್ಬರು ಕೂಡ ತಮ್ಮ ಲೈಫ್ನ ತುಂಬ ಹ್ಯಾಪಿಯಾಗಿ ಕಳೆದ್ರು ಅಂತ. ದಿಸ್ ಈಸ್ ದ ಲೆಸನ್ ಸ್ನೋ ವೈಟ್ ಆ್ಯಂಡ್ ದಿ 7 dares. ಓಕೆ, ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್ ಇಟ್ ವೆಲ್. You have to read in your home. Okay, let's move to the activities. Fill in the blanks with the correct words from the lesson. Okay, first one, Snow White's skin is as white as dash. Snow White's skin is as white as snow ರೀತಿ ಅವ್ರ ಸ್ಕಿನ್ನು ವೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಹರ್ ಲಿಪ್ಸ್ ಆರ್ ಆ್ಯಸ್ ರೆಡ್ ಆ್ಯಸ್ ಡ್ಯಾಶ್. ಅವಳ ತುಟಿ ಹೇಗಿದೆ, ಯಾವ ರೀತಿ ರೆಡ್ ಕಲರ್ ಇದೆ ಅಂದರೆ ಆ್ಯಸ್ ರೆಡ್ ಆ್ಯಸ್ ಬ್ಲಡ್. ನೆಕ್ಸ್ಟ್ ಒನ್, ಹರ್ ಹೇರ್ ಈಸ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಇಬೋನಿ. ಇಬೋನಿ ಥರ ಬ್ಲ್ಯಾಕ್ ಇದೆ ಅಂತ ಅವಳ ಹೇರು. ನೆಕ್ಸ್ಟ್ ಒನ್, ದ ಸ್ಟೆಪ್ ಮದರ್ ಗೇವ್ ಸ್ನೋ ವೈಟ್ ಎ ಡ್ಯಾಶ್ ಆ್ಯಪಲ್ ಟು eat. The stepmother gave Snow White a poisoned apple. Poisoned apple to eat. Next one, we will not sell it for all the dash in the world. We will not sell it for all the gold in the world. Gold in the world. Okay, you have to fill in your textbooks. Let's move to the other activity, language development. First one, use the words from the brackets and fill in the blanks. ಇಲ್ಲಿ ಕೊಟ್ಟಿರೋಂಥ ಬ್ರ್ಯಾಕೆಟಲ್ಲಿ ಕೆಲವು ಹಿಂಟ್ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಅವನ್ನ ಸೂಟಬಲ್ ಆಗಿರೋಂತಹ ವರ್ಡ್ಸ್ಗಳನ್ನ ತಗೊಂಡು ನಾವು ಈ ಬ್ಲ್ಯಾಂಕ್ಸ್ಗಳಿಗೆ ಫಿಲ್ ಮಾಡಬೇಕು. ಓಕೆ, ಇನ್ ಬ್ರ್ಯಾಕೆಟ್ಸ್ the words are in amazement, headed back, for centuries, vanished, fetch money. First one, Manoj sold earthen pots to dash for his family. ಮನೋಜು ಅರ್ಥನ್ ಪಾಟ್ಸ್ಗಳನ್ನೆಲ್ಲ ತನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾ ಇದ್ದ? earthen pots to dash for his family, to fetch money. ಏನಕ್ಕೋಸ್ಕರ? ದುಡಿಯೋಕ್ಕೋಸ್ಕರ. ಓಕೆ, FETCH, ಫೆಚ್ ಮನಿ, ಸಂಪಾದನೆ ಮಾಡೋಕ್ಕೋಸ್ಕರ ದುಡ್ಡನ್ನು ಆ ಅರ್ಥನ್ ಪಾಟ್ಸ್ನೆಲ್ಲ ಏನು ಮಾಡ್ತಾಯಿದ್ದ? ಸೋಲ್ಡ್ ಮಾಡ್ತಾಯಿದ್ದ, ಮಾರ್ತಿದ್ದ ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್, ಡ್ಯಾಶ್ ದ ಅರ್ಥನ್ ಪಾಟ್ಸ್ ಹ್ಯಾವ್ ಬೀನ್ ಯೂಸ್ಡ್ ಬೈ ಪೀಪಲ್ ಟು ಸ್ಟೋರ್ ವಾಟರ್. ಓಕೆ, ಅರ್ಥನ್ ಪಾಟ್ಸ್ನೆಲ್ಲ ಆ ಪೀಪಲ್ಲು ನೀರನ್ನು ಶೇಖರಣೆ ಮಾಡೋಕ್ಕೆ, ನೀರನ್ನು ಹಾಕಿಡೋದಕ್ಕೆ ಅಂತ ಯೂಸ್ ಮಾಡ್ತಾಯಿದ್ರು. ಯಾವಾಗ? ಫಾರ್ ಸೆಂಚುರೀಸ್, ಹಿಂದಿನ ಕಾಲದಲ್ಲಿ. ಓಕೆ, ತುಂಬ ವರ್ಷಗಳ ಹಿಂದೆ. ಫಾರ್ ಸೆಂಚುರೀಸ್. For centuries, the earthen pots have been used by people to store water. Third one, dash we saw Gauri carrying 3 big pots of water on her head. In amazement. Okay, in amazement,
ಇನ್ ಅಮೇಜ್ಮೆಂಟ್ ಮೀನ್ಸ್ ಅಮೇಝಿಂಗ್ ಅಂದರೆ ಆಶ್ಚರ್ಯಕರ ಅಂತ. ಓಕೆ, ಇನ್ ಅಮೇಜ್ಮೆಂಟ್ ವಿ ಸಾ ಗೌರಿ ಕ್ಯಾರಿಂಗ್ 3 big pots of water on her head. ಏನು ಆ ಗೌರಿ ಅನ್ನೋರು ಈ ಥರ ಯಾವನ್ನ ಅರ್ಧನ್ ಪಾಟ್ಸಲ್ಲಿ 3 ಬಿಗ್ ಪಾಟ್ಸ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಇದು ಅಮೇಜ್ಮೆಂಟ್, ಆಶ್ಚರ್ಯ ಅಲ್ವಾ? ಹಾಗಾಗಿ ನೆಕ್ಸ್ಟ್ 4th ಒನ್, ದ ಫಾರ್ಮರ್ಸ್ ಅಲಾಂಗ್ ವಿತ್ ದೇರ್ ಕ್ಯಾಟಲ್ ಡ್ಯಾಶ್ ಹೋಮ್ ಎವ್ರಿ ಈವ್ನಿಂಗ್ ಹೆಡೆಡ್ ಬ್ಯಾಕ್. ದ ಫಾರ್ಮರ್ಸ್ ಅಲಾಂಗ್ ವಿತ್ ದೇರ್ ಕ್ಯಾಟಲ್ ಹೆಡೆಡ್ ಬ್ಯಾಕ್ home every evening. Next one, as soon as night fell the birds dashed into their nest. Vanished means ಮಾಯ ಆಗೋದು ಅಂತ, ಅಂದರೆ ಹಾರಾಡ್ತವಲ್ಲ ಗೂಡಿಗೆ ಹೋಗಿ ಸೇರ್ಕೊಂತಲ್ವ, ಹಾಗಾಗಿ ವ್ಯಾನಿಷ್ ಕಾಣ್ದಂಗ ಅದು ಅಂತ. as soon as night fell the birds vanished into their nests. Now I stop here. In the next class I will continue the other activities. Okay, today's homework, write 8 sentences on Snow White. This is your HW. Okay, ನಿಮ್ಮ ನೋಟ್ಬುಕ್ಕಲ್ಲಿ ಸ್ನೋ ವೈಟ್ ಬಗ್ಗೆ 8 ವಾಕ್ಯಗಳನ್ನ ನೀವು ಬರಿಬೇಕು ಓನಾಗಿ. ಓಕೆ, write neatly. See you in the next class. Thank you.